ಬಾಯಿ ತೆರೆದಿದ್ದ ಮೋರಿಗೆ ಬಿದ್ದು ಯುವಕನ ಸ್ಥಿತಿ ಗಂಭೀರವಾಗಿದೆ. ಗುಂಡಿಗೆ ಬಿದ್ದ ಯುವಕನಿಗೆ ಕಬ್ಬಿಣದ ಸರಳು ಚುಚ್ಚಿಕೊಂಡಿದೆ. ಚರಂಡಿ ಕಾಮಗಾರಿ ವೇಳೆ ಬ್ಯಾರಿಕೇಡ್ ಅನ್ನ ಹಾಕದೆ ನಿರ್ಲಕ್ಷ್ಯವನ್ನ ತೋರಿಸಿದ್ದು ಯುವಕನ ಈ ಸ್ಥಿತಿ ಕಾರಣ. ಒಂದ್ ಕಡೆ ಫೋಟೋ ತೋರಿಸ್ತಾ ಇದೀವಿ ಆತನ ಸ್ಥಿತಿ ಹೆಂಗಿದೆ ಅಂತ. ಇನ್ನೊಂದು ಕಡೆಗೆ ಅಪಾಯಕಾರಿ ಕಾಮಗಾರಿ ನಡೀತಾ ಇದ್ದಂತಹ ಜಾಗದಲ್ಲಿ ಚಿತ್ರಣವನ್ನು ನೀವು ಗಮನಿಸ್ತಾ ಇದ್ದೀರಾ. ಭಾನುವಾರ ರಾತ್ರಿ ನಾಗವರದ ಗೋವಿಂದಪುರದಲ್ಲಿ ನಡೆದಿರುವಂತಹ ಘಟನೆ. ಚರಂಡಿ ಕಾಮಗಾರಿ ವೇಳೆ ಬ್ಯಾರಿಕೇಡ್ ಅನ್ನ ಹಾಕದೆ ಅಥವಾ ಕನಿಷ್ಠ ಪಕ್ಷ ಸೂಚನಾ ಫಲಕವನ್ನು ಹಾಕದೆ ನಿರ್ಲಕ್ಷ್ಯವನ್ನ ತೋರಿದ ಪರಿಣಾಮ ತಪ್ಪೇ ಮಾಡದ ಯುವಕನ ಸ್ಥಿತಿ ಹಾಸಿಗೆ ಹಿಡಿಯುವಂತಾಗಿದೆ. ಈಗ ಮತ್ತೋರ್ವ ವ್ಯಕ್ತಿ ಬಿದ್ದಿದ್ದಾರೆ. ಅಂದ್ರೆ ಒಂದ್ ಎಡವಟ್ ಆದ ನಂತರವೂ ಕೂಡ ಎಚ್ಚೆತ್ಕೊಂಡಿಲ್ಲ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಸ್ಕೂಟರ್ ನಲ್ಲಿ ಹೋಗ್ತಿದ್ದಾಗ ಆಯ ತಪ್ಪಿ ವ್ಯಕ್ತಿ ಬಿದ್ದು ಗಾಯಗೊಂಡಿದ್ದಾರೆ. ರಸ್ತೆಯ ಇಕ್ಕೆಲೆಗಳಲ್ಲಿ ಬಿಬಿಎಂಪಿಯ ಅವೈಜ್ಞಾನಿಕ ಕಾಮಗಾರಿ ಆಗ್ತಾ ಇದೆ. ತೆರೆದ ಒಳಚರಂಡಿಗೆ ಈ ಬೈಕ್ ಸವಾರ ಬಿದ್ದಿರುವಂತಹ ದೃಶ್ಯ, ಅದು ಸಿಸಿಟಿವಿಯಲ್ಲಿ ದಾಖಲಾಗಿರುವಂತಹ ದೃಶ್ಯ ನೀವು ನೋಡ್ತಾ ಇದ್ರಿ. ಹೇಗಾಯ್ತು ಈ ಘಟನೆ ಅಂತ. ಆಲ್ರೆಡಿ ಒಬ್ಬ ಬಿದ್ದಿದ್ರು, ಈಗ ಆಸ್ಪತ್ರೆ ಪಾಲಾಗಿದ್ದಾರೆ. ಅದೇ ಜಾಗದಲ್ಲಿ ಮತ್ತೊಬ್ರು ಬಿದ್ದಿರೋ ಘಟನೆ ಇದೆ. ಅವ್ರಿಗಲ್ಲಿ ಗೊತ್ತಿದೆ ಇಲ್ಲೊಂದು ಕಾಮಗಾರಿ ನಡೀತಾ ಇದೆ, ಸ್ವಲ್ಪ ಸ್ಲೋ ಆಗಿ ಹೋಗೋಣ ಅಂತ. ಅಷ್ಟು ಅವರು ಸ್ಲೋ ಅಲ್ಲಿ ಹೋಗ್ತಾ ಇದ್ರು ಕೂಡ ಜಾರಿ ಬಿದ್ದಿದ್ದಾರೆ. ಇನ್ ಕೇಸ್ ಅವ್ರೇನಾದ್ರೂ ನಾರ್ಮಲ್ ಆಗಿ ಹೋಗೋ ರೇಂಜಲ್ಲೇ ಹೋಗಿದ್ದಿದ್ರೆ ದೊಡ್ಡ ಮಟ್ಟಿಗಿನ ಪೆಟ್ಟು ಆಗ್ತಾ ಇತ್ತೇನೋ. ಈಗ ಸಣ್ಣ ಗಾಯದೊಂದಿಗೆ ಪಾರಾಗಿದ್ದಾರೆ. ಆದ್ರೆ ಇಲ್ಲಿ ಪ್ರಶ್ನೆ ಮಾಡಬೇಕಾಗಿರೋದೇನು ಅಂದ್ರೆ, ಒಂದಾಗಲೇ ಎಡವಟ್ಟಾಗಿದೆ, ಅದಾದ ನಂತರವೂ ಕೂಡ ಎಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳದೆ ಅಲ್ಲಿ ಸಾರ್ವಜನಿಕರ ಓಡಾಟಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಿ. ಜನರಿಗೆ ಆ ಒಂದು ತಿಳುವಳಿಕೆ ಮೂಡಿಸುವಂತಹ ಯಾವುದೇ ಫಲಕ ಇಲ್ಲ, ಬ್ಯಾರಿಕೇಡ್ಗಳಿಲ್ಲ. ಇದನ್ನ ಯಾರನ್ನ ಪ್ರಶ್ನಿಸ್ಬೇಕು? ಕೇಳಿದಾಗ ಈಗ ಸರಿ ಮಾಡ್ತೀವಿ ಅಂತಾರೆ. ಆದ್ರೆ ಅದಕ್ಕೂ ಮುಂಚೆ ಎಲ್ಲಿ ಹೋಗಿತ್ತು ನಿಮ್ಮ ಪ್ರಜ್ಞೆ?